In today's lecture, we will be discussing about arrays. See, arrays and it is a collection of similar data types. Similar data types in the sense, for example, if we are creating an array, like we have to store the numerical values, ನಾವು ಅದನ್ನ either integer or float ಅಂತ ಡಿಕ್ಲೇರ್ ಮಾಡ್ಬೋದು. ಸೊ ನನಗೆ integer ಅಂತ ಡಿಕ್ಲೇರ್ ಮಾಡಿ ಅರೇ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದ್ರೆ ಆಲ್ ದ ವ್ಯಾಲ್ಯೂಸ್ ವಾಟ್ ಎವರ್ ಐ ಆಮ್ ಸ್ಟೋರಿಂಗ್ ಇನ್ ದಟ್ ಅರೇ ದೋಸ್ ವಿಲ್ ಬಿ ಕಂಪ್ಲೀಟ್ಲಿ ಆಫ್ ಟೈಪ್ ಇಂಟೀಜರ್. ಅದೇ ತರ ಇಫ್ ವಿ ಆರ್ ಕ್ರಿಯೇಟಿಂಗ್ ಎನ್ ಅರೇ ಆಫ್ ಫ್ಲೋಟ್ ಅದ್ರಲ್ಲಿ ಸ್ಟೋರ್ ಆಗ್ತಿರೋ ಎಲ್ಲಾ ವ್ಯಾಲ್ಯೂಸ್ ಕೂಡ ಶುಡ್ ಬಿ ಆಫ್ ದ ಟೈಪ್ ಫ್ಲೋಟ್. ಅದೇ ತರ ಕ್ಯಾರ್ ಅಂತ ಡಿಕ್ಲೇರ್ ಮಾಡ್ತಿದೀವಿ ಅಂದ್ರೆ ದಟ್ ಅರೇ ವಿಲ್ ಓನ್ಲಿ ಹ್ಯಾವ್ ಕ್ಯಾರೆಕ್ಟರ್ಸ್. ಅಂಡ್ ದೀಸ್ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ಕಾನ್ಸಿಕ್ಯೂಟಿವ್ ಮೆಮೊರಿ ಲೊಕೇಶನ್ಸ್ ಅಂದ್ರೆ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗುತ್ತೆ. ಗಾಟ್ ಇಟ್? ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಸಿ, ಇಫ್ ಐ ಆಮ್ ಸೇಯಿಂಗ್ int a equals to 5 andre, here we are storing one single value. Correct. Ade, if we want to store 60 elements tagoli, or say that we are storing the name of 60 students. 60 students to name store ಮಾಡಬೇಕು ಅಂದ್ರೆ ಪ್ರತಿ ಸಲ we can't declare char name 1 and then we can't store the name. Even character, this char data type, it can only store one single character, not the complete name of the student. Correct. ಅದೇ ತರ if we are saying int ಅಂತ ಡಿಕ್ಲೇರ್ ಮಾಡಿ if we want to store the marks of one individual student ಸ್ಟೋರ್ ಮಾಡೋದಕ್ಕೇನೆ if there are 6 subjects taken, 6 times ನಾನು int ಅಂತ ಡಿಕ್ಲೇರ್ ಮಾಡಿ I need to store the value. Instead, if there was a method ಯಾವ ರೀತಿ ಲೈಕ್ ಇಂಟ್ ಅಂತ ಡಿಕ್ಲೇರ್ ಮಾಡಿ ಒನ್ ಸಿಂಗಲ್ ವೇರಿಯಬಲ್ ಅಲ್ಲೇ ನಾವು 6 ವ್ಯಾಲ್ಯೂಸ್ ಸ್ಟೋರ್ ಮಾಡೋ ತರ ಇದ್ದಿದ್ರೆ ದಟ್ ವುಡ್ ಬಿ ವೆರಿ ಎಫಿಷಿಯಂಟ್. ಕರೆಕ್ಟ್. ನಂಬರ್ ಆಫ್ ಲೈನ್ಸ್ ರಿಡ್ಯೂಸ್ ಆಗುತ್ತೆ ಅಂಡ್ ದ ಟೈಮ್ ಎಫಿಷಿಯನ್ಸಿ ವಿಲ್ ಬಿ ಡಿಕ್ರೀಸ್ಡ್. ಸೊ ಫಾರ್ ದಟ್ ಪರ್ಪಸ್ ವಿ ಹ್ಯಾವ್ ಅರೇಸ್. ಅರೇಸ್ ಅಲ್ಲಿ ವಿ ಕ್ಯಾನ್ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಈಸಿಲಿ ಆಫ್ ಸೇಮ್ ಡೇಟಾ ಟೈಪ್. ಸೊ ಲೆಟ್ಸ್ ಅಸ್ಯೂಮ್ ವಿ ಆರ್ ಸ್ಟೋರಿಂಗ್ ಲೈಕ್ ದಿಸ್ ಇಸ್ ಅನ್ ಅರೇ ಅಂತ ಅಂದ್ಕೊಳ್ಳಿ, ಆಫ್ ಟೈಪ್ ಇಂಟೀಜರ್ 1 2 3 ಅಂತ ಈ ತರ ವ್ಯಾಲ್ಯೂ ಸ್ಟೋರ್ ಮಾಡಿದೀವಿ. ಈಗಿದು ಮೆಮೊರಿ ಬ್ಲಾಕ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದಾದ್ರೆ ಸಿನ್ಸ್ ದಿಸ್ ಇಸ್ ಆಫ್ ಇಂಟ್ ಡೇಟಾ ಟೈಪ್, ಈಚ್ ವ್ಯಾಲ್ಯೂ ವಿಲ್ ಹ್ಯಾವ್ 4 ಬೈಟ್ಸ್. ಸೊ ಈಗ ಮೆಮೊರಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದಾದ್ರೆ ದಟ್ ವಿಲ್ ಬಿ ಲೈಕ್ ದಿಸ್. ಸೊ ಇರುತ್ತೆ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ಸ್ ಇರುತ್ತೆ. ಸೊ ಮೆಮೊರಿ ಲೊಕೇಶನ್ ಇಟ್ ವಿಲ್ ಬಿ ಇನ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸ್. ರಿಮೆಂಬರ್ ದಿಸ್. ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸ್ ಅಲ್ಲಿ ಅಡ್ರೆಸಸ್ ಇರುತ್ತೆ. ಸೊ ಇಲ್ಲಿ ಐ ವಿಲ್ ಬಿ ಯೂಸಿಂಗ್ ಸಮ್ ಲೈಕ್ 100 200 ಆ ತರ ವ್ಯಾಲ್ಯೂಸ್ ಯೂಸ್ ಮಾಡ್ತೀವಿ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಮೆಮೊರಿನ ಯೂಶಲಿ ಹೆಕ್ಸಾಡೆಸಿಮಲ್ ಅಲ್ಲೇ ರೆಪ್ರೆಸೆಂಟ್ ಮಾಡೋದು. ಸೊ ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ದ ಮೆಮೊರಿ ಲೊಕೇಶನ್ 100 101 102 103. ಸೊ ಈ ರೀತಿ ಮೆಮೊರಿ ಲೊಕೇಶನ್ ಇದೆ. ಸೊ ಇವಾಗ ಒಂದ್ ಸ್ಟೋರ್ ಆಗ್ತಿದೆ ಅರೇಲಿ ಅಂದ್ರೆ 4 ಬೈಟ್ಸ್, ಈಚ್ ಈಸ್ ಆಫ್ 1 ಬೈಟ್ ಅಂತ ಅನ್ಕೊಂಡ್ರು. ಸಿ, ಈಚ್ ಮೆಮೊರಿ ಬ್ಲಾಕ್ 1 ಬೈಟ್ ಇದೆ ಅಂದ್ರೆ ದಿಸ್ ಕಂಪ್ಲೀಟ್ 4 ಬೈಟ್ಸ್ ವಿಲ್ ಸ್ಟೋರ್ 1. ಯಾವ ರೀತಿ? ದಿಸ್ ಇಂಟೀಜರ್ ವ್ಯಾಲ್ಯೂ ಏನ್ ನಾವ್ ಇನ್ಪುಟ್ ಕೊಟ್ಟಿರ್ತೀವಿ ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಬೈನರಿ ಬಿಟ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ 1 ನಾವು ಬೈನರಿಲಿ ರೆಪ್ರೆಸೆಂಟ್ ಮಾಡ್ತಿದೀವಿ ಅಂದ್ರೆ ದಟ್ ವಿಲ್ ಬಿ ಲೈಕ್ 1 0 0 0 and up to 4 bytes values ಇದೆ ಅಂದ್ರೆ it will have total 32 bits. Correct. One byte will have 8 bits. So completely if we are storing for 4 bytes ಅಂದ್ರೆ 8 into 4 will get 32 bits. ಈ 32 bits ಅಲ್ಲಿ ಲಾಸ್ಟ್ 4 bits ಇದಿರುತ್ತೆ, ಇನ್ ಮಿಕ್ಕಿದೆಲ್ಲ 0 0 zeros ಇರುತ್ತೆ. ಸೊ ಇಷ್ಟು 4 bytes ಏನಿದೆ ಹಿಯರ್ ಇಟ್ ವಿಲ್ ಸ್ಟೋರ್ 1. ಅದೇ ತರ ನೆಕ್ಸ್ಟ್ 4 bytes ಅಂದ್ರೆ 104 105 106 and 107 ಅಪ್ ಟು ದಿಸ್ ಇಟ್ ವಿಲ್ ಸ್ಟೋರ್ ದ ವ್ಯಾಲ್ಯೂ 2. ಇದು ಕೂಡ ಬಿಟ್ಸ್ ಅಲ್ಲಿ ಇರುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ 4 ಬಿಟ್ಸ್ ವಿಲ್ ಹ್ಯಾವ್ ದ ವ್ಯಾಲ್ಯೂ 3. ಈ ರೀತಿ 4 ಬೈಟ್ಸ್ ಗೆ ಸ್ಟೋರ್ ಆಗುತ್ತೆ. ಇಫ್ ವಿ ಆರ್ ಟೇಕಿಂಗ್ ಕ್ಯಾರ್ ಅಲ್ಲಿ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ದೆನ್ ದ ಮೆಮೊರಿ ಬ್ಲಾಕ್ ವಿಲ್ ಬಿ ಲೈಕ್ ದಿಸ್, 1 ಬೈಟ್ ಫಾರ್ ಈಚ್ ಎಲಿಮೆಂಟ್ ಕ್ಯಾರ್ ಅಲ್ಲಿ. ಸೊ ಮೆಮೊರಿ ಸೈಜ್ 1 ಬೈಟ್ ಇರೋದ್ರಿಂದ ಏನಾಗುತ್ತೆ, ಇಫ್ ದಿಸ್ 1 ವಾಸ್ ಅ ಕ್ಯಾರೆಕ್ಟರ್, ಇದು 2 ಕ್ಯಾರೆಕ್ಟರ್ 3 ಕ್ಯಾರೆಕ್ಟರ್ ಈ ತರ ಇನ್ಪುಟ್ ಕೊಟ್ಟಿದೀವಿ ಅಂದ್ರೆ ಇಲ್ಲಿ ಫಸ್ಟ್ ಬೈಟ್ ಅಲ್ಲಿ 1 ಸ್ಟೋರ್ ಆಗುತ್ತೆ, ಸೆಕೆಂಡ್ ಬೈಟ್ ಅಲ್ಲಿ 2 ಅಂಡ್ ಥರ್ಡ್ ಬೈಟ್ ವಿಲ್ ಹ್ಯಾವ್ 3. ಸೊ ಈ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಆನ್ ದ ಸೈಜ್ ಡೇಟಾ ಟೈಪ್ ನಾವ್ ಏನ್ ಕೊಟ್ಟಿದ್ದೀವಿ ಅದ್ರ ಬೇಸಿಸ್ ಮೇಲೆ ಇಟ್ ವಿಲ್ ಟೇಕ್ ದ
ಮೆಮೊರಿ ಬ್ಲಾಕ್ಸ್. ಈಚ್ ಎಲಿಮೆಂಟ್‌ಗೆ ಇಷ್ಟು ನಂಬರ್ ಆಫ್ ಬೈಟ್ಸ್ ಅಂತ ಅಲೋಕೇಟ್ ಆಗ್ತಾ ಹೋಗುತ್ತೆ ಅಂಡ್ ದಟ್ ವಿಲ್ ಬಿ ಕಂಟಿನ್ಯೂಯಸ್. So this is how we will represent the arrays. This is the memory representation of array. And now let's get into how we can declare array. Before that, we have classification of arrays. Classify ಮಾಡುವಾಗ we will classify them as one dimensional and two dimensional. We also have multi-dimensional array. Multi-dimensional arrays ಕೂಡ ಇದೆ, but we will mainly focus on one dimensional and two dimensional array. One dimensional arrays ಅಲ್ಲಿ it is the simplest type of array and it stores the collection of elements of the same data type in a single row ಅಂದ್ರೆ sequential ಆಗಿ, like this. If it is two dimensional ಅಂದ್ರೆ it will have row as well as column. ಈ ತರ ಸ್ಟೋರ್ ಆಗುತ್ತೆ. But one dimensional arrays ಅಲ್ಲಿ we will have only the rows and each element is identified by its index which starts from the value 0. Indexing ಅಂದ್ರೆ like this 0, 1, 2, 3 ಈ ರೀತಿ ಇಂಡೆಕ್ಸಿಂಗ್ ಮಾಡ್ತಾ ಹೋಗ್ತೀವಿ. Using this index we will access the elements easily. ಇವಾಗ ನಾನು 0th ಇಂಡೆಕ್ಸ್ ಅಲ್ಲಿ 1 ಸ್ಟೋರ್ ಮಾಡಿದ್ದೀನಿ ಅಂದ್ರೆ we can easily access that. 0th ಇಂಡೆಕ್ಸ್ಗೆ ಹೋದ್ರೆ we will get the value 1. And if we are declaring char as an array, char ಅಂತ ಕೊಟ್ಟು array declare ಮಾಡ್ತಿದೀವಿ ಅಂದ್ರೆ usually the compiler will add a null character. ಇದನ್ನ null character ಅಂತೀವಿ. This will be added by the compiler usually. So ಈ ರೀತಿ null character add ಆಯ್ತು ಅಂದ್ರೆ then it becomes a string. If not, just a character array. And declaration of one dimensional array. So we will give the data type, ಅದಾದ್ಮೇಲೆ array name ಬರಿತೀವಿ and then we will give the size of array. For example, take it like this: int size of array, name of the array, let's give it as a. ಅದಾದ್ಮೇಲೆ we will mention the size of array 10, 20. This should be an integer constant. Integer constant ಇಲ್ಲಿರ್ಬೇಕು. Only then it is a valid declaration. ನಾವಿಲ್ಲಿ integer constant use ಮಾಡಬೇಕು. And one more thing, if you are giving like this int n, a of n ಅಂತ ಡಿಕ್ಲೇರ್ ಮಾಡ್ತಿದ್ದೀರ ಅಂದ್ರೆ this is wrong. n ಗೆ ನೀವು ವ್ಯಾಲ್ಯೂ ಇನ್ಪುಟ್ ಇಂಟೀಜರ್ ಅಲ್ಲೇ ತಗೋಬಹುದು, ಬಟ್ ಹಿಯರ್ ಯು ನೀಡ್ ಟು ಮೆನ್ಷನ್ ದ ವ್ಯಾಲ್ಯೂ, ಕಾನ್ಸ್ಟೆಂಟ್ ವ್ಯಾಲ್ಯೂನೇ ಕೊಡ್ಬೇಕು. ಬೇಕಿದ್ರೆ ಯು ಕ್ಯಾನ್ ಇನಿಷಿಯಲಿ ಡಿಕ್ಲೇರ್ ಇಟ್ ಲೈಕ್ ಇನಿಷಿಯಲಿ a of 20 ಅಂತ ಡಿಕ್ಲೇರ್ ಮಾಡಿ ಅದಾದ್ಮೇಲೆ ಟೇಕ್ ದ ಇನ್ಪುಟ್ ಯೂಸಿಂಗ್ ದ ವ್ಯಾಲ್ಯೂ n, ದಟ್ ಇಸ್ ವ್ಯಾಲಿಡ್. ನೀವು 20 ಅಂತ ಡಿಕ್ಲೇರ್ ಮಾಡಿದಿರಾ ಮೆಮೊರಿ ಸೈಜ್ ನ ಅರೇ ಸೈಜ್ ಅಲ್ಲಿ ಅಂದ್ರೆ 20 ಇನ್ಪುಟ್ಸ್ ತಗೋಬೇಕು ಅಂತ ನೆಸೆಸಿಟಿ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಇನ್ಪುಟ್. ನೀವು 10 ಮೆಂಬರ್ಸ್ ವ್ಯಾಲ್ಯೂ ಸ್ಟೋರ್ ಮಾಡ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ಫೈನ್ಲಿ ಸ್ಟೋರ್ ದೋಸ್ 10 ವ್ಯಾಲ್ಯೂಸ್ ಇಟ್ ಸೆಲ್ಫ್. ಬಟ್ ಇಲ್ಲಿ ಇಂಟೀಜರ್ ಕಾನ್ಸ್ಟೆಂಟ್ ಇರಬೇಕು. ಅಂಡ್ ಇಫ್ ಯು ಕ್ಯಾನ್ ಯೂಸ್ ಲೈಕ್ ದಿಸ್ ಆಲ್ಸೋ. ನೀವು ಹ್ಯಾಶ್ ಡಿಫೈನ್ ಮ್ಯಾಕ್ಸ್ 100 ಅಂತೆಲ್ಲ ಡಿಕ್ಲೇರ್ ಮಾಡಿದ್ದೀರಾ. ನಾವು ದಿಸ್ ಮ್ಯಾಕ್ಸ್ ಇಸ್ ಅ ಇಂಟೀಜರ್ ಕಾನ್ಸ್ಟೆಂಟ್. ಇದೇನು ವಿ ಹ್ಯಾವ್ ಯೂಸ್ಡ್ ಇಟ್ ಆಸ್ ಅ ಮ್ಯಾಕ್ರೋಸ್. ವಿ ಕಾಲ್ ದಿಸ್ ಆಸ್ ಮ್ಯಾಕ್ರೋಸ್. ಈ ತರ ನೀವು ಡಿಕ್ಲೇರ್ ಮಾಡಿದ್ದೀರಾ ಅಂದ್ರೆ ನಾವು ವಿ ಕ್ಯಾನ್ ಗಿವ್ ಲೈಕ್ ದಿಸ್ ಇಂಟ್ ಎ ಆಫ್ ಮ್ಯಾಕ್ಸ್. ದಿಸ್ ಈಸ್ ವ್ಯಾಲಿಡ್. ಯಾಕೆಂದ್ರೆ ಮ್ಯಾಕ್ಸ್ ಅಲ್ಲಿ 100 ಇಂಟೀಜರ್ ಕಾನ್ಸ್ಟೆಂಟ್ ಸ್ಟೋರ್ ಆಗಿದೆ. ಸೊ ಈ ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್ ಏನ್ ಬರೀತೀವಿ, ದಿಸ್ ವಿ ನೀಡ್ ಟು ರೈಟ್ ಇನ್ ದ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಪಾರ್ಟ್ ಅಲ್ಲಿ. ಆಫ್ಟರ್ ಹ್ಯಾಶ್ ಇನ್ಕ್ಲೂಡ್ ನಾವ್ ಏನೇನ್ ಲೈಬ್ರರೀಸ್ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ ಅದಾದ್ಮೇಲೆ ಯು ನೀಡ್ ಟು ರೈಟ್ ದಿಸ್ ಹ್ಯಾಶ್ ಡಿಫೈನ್. ಅಲ್ಲಿ ನೀವು ಹ್ಯಾಶ್ ಡಿಫೈನ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ದೆನ್ ಯು ಕ್ಯಾನ್ ಗಿವ್ ದ ವ್ಯಾಲ್ಯೂ. ಇಲ್ಲ ಅಂದ್ರೆ ಜಸ್ಟ್ ಇಂಟ್ ಮ್ಯಾಕ್ಸ್ ಅಂತ ಇಲ್ಲಿ ಈ ವಿತ್ ಇನ್ ದ ಮೇನ್ ಫಂಕ್ಷನ್ ಡಿಕ್ಲೇರ್ ಮಾಡಿ ಅದಾದ್ಮೇಲೆ ಎ ಆಫ್ ಮ್ಯಾಕ್ಸ್ ಅಂತ ಬರೆಯಂಗಿಲ್ಲ. ದಿಸ್ ಈಸ್ ರಾಂಗ್. The data type can be any basic data type like int, char, everything, and name of the identifier should be a valid one. Like variable naming ಈಗ ನಾವೇನ್ ರೂಲ್ಸ್ ಫಾಲೋ ಮಾಡ್ತೀವಿ that should be followed while naming the array name ಅಂತ. And the array size should be always an integer constant. See, this is very important, which tells the number of elements that can be stored in the array. And then array size equals to number of elements into the size of data type. So this is the formula to find the array size. ಎಷ್ಟು ಸೈಜ್ ಇದೆ array ಇದು, ಎಷ್ಟು ನಂಬರ್ ಆಫ್ ಬೈಟ್ಸ್ ಇದೆ ಅನ್ನೋದಕ್ಕೆ. Take like this. See, this is an array. Okay. Like ಮೆಮೊರಿಯಲ್ಲಿ we are storing 4 values ಸ್ಟೋರ್ ಮಾಡಿದೀವಿ. ಇಂಟೀಜರ್ ವ್ಯಾಲ್ಯೂಸ್ ಇದೆ. ನಾವು ವಿ ನೀಡ್ ಟು ನೋಟ್ ದ ಸೈಜ್ ಆಫ್ ಅರೇ ಅಂದ್ರೆ ವಾಟ್ ವಿ ವಿಲ್ ಡೂ, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ನ ಸ್ಟೋರ್ ಮಾಡಿದೀವಿ, ದಟ್ ಈಸ್ 4.
ಅಂಡ್ ಎಲ್ಲದನ್ನು ಯಾವ ಟೈಪ್ ಆಫ್ ಡೇಟಾ ಇದೆ ಅಲ್ಲಿ, ದಟ್ ಈಸ್ ಇಂಟೀಜರ್. ಸೊ ವಿ ವಿಲ್ ಯೂಸ್ size of int operator ಯೂಸ್ ಮಾಡ್ಬೋದು. So this size of int is nothing but it is 4 bytes, correct? So now it will give 4 into 4, that is 16 bytes of data use ಆಗಿರುತ್ತೆ. This is how we will find the size of array. And coming to the address of array ಅಂತ ಕನ್ಸಿಡರ್ ಮಾಡಿದ್ರೆ, see, when we are declaring int a of 5 ಅಂತ ಡಿಕ್ಲೇರ್ ಮಾಡ್ತಿದೀವಿ ಅಂದಾಗ ಇಲ್ಲಿ ನಮ್ಗೆ ಮೆಮೊರಿಯಲ್ಲಿ 5 ಬ್ಲಾಕ್ಸ್ ಈ ತರ ಅಲೋಕೇಟ್ ಆಗಿರುತ್ತೆ ಮೆಮೊರಿಯಲ್ಲಿ, ಕರೆಕ್ಟ್? ಬಟ್ ಈ 5 ಬ್ಲಾಕ್ಸ್ ಅಡ್ರೆಸ್ ಸ್ಟೋರ್ ಆಗಿರಲ್ಲ. ಸೇ ಫಸ್ಟ್ ಬ್ಲಾಕ್ ಈಗ 100 ಇದೆ, ಇಲ್ಲಿ 101, 102, 103, 104 ಈ ತರ ಇದೆ ಕಂಟಿನ್ಯೂಸ್ ಆಗಿ. ಓಕೆ, ಅರೆದ್ದು ಮೆಮೊರಿ ಈ ತರ ಇದೆ. ಇವಾಗ ಇಫ್ ವಿ ವಿಲ್ ನಾಟ್ ಸೇ ದಟ್ 100 ಈ ಫಸ್ಟ್ ಇಂಡೆಕ್ಸ್ ಅಲ್ಲಿ ಇರೋದನ್ನು ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ, ಸೆಕೆಂಡ್ ಒಂದೂನು ಅಡ್ರೆಸ್ ಗೊತ್ತಿರುತ್ತೆ ಅರೆಗೆ ಅಂತ, ಆ ರೀತಿ ಅಲ್ಲ. ಜಸ್ಟ್ ದ ಫಸ್ಟ್ ಅಡ್ರೆಸ್, ಅದರ ಫಸ್ಟ್ ಬ್ಲಾಕ್ ಏನಿದೆ, ದಿಸ್ ಫಸ್ಟ್ ಬ್ಲಾಕ್, ಅದ್ರದ್ ಅಡ್ರೆಸ್ ಮಾತ್ರ ಈ ಪರ್ಟಿಕ್ಯುಲರ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂಡ್ ಇಟ್ ವಿಲ್ ಯೂಸ್ ಅ ಫಾರ್ಮುಲಾ ಅಡ್ರೆಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ದಟ್ ಈಸ್ base plus I into the size of the data type. So e formula, this is important. Using this formula, the compiler, what it will do is it will calculate the address of the next elements. Got it? See, like this. Ivaga 5 elements store agide andre, take it as 4 itself. So this is how the memory will look. ಪ್ರತಿ 4 bytesಗೂನು ಒಂದು ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ, ಕರೆಕ್ಟ್? ದಿಸ್ 4 bytes ವಿಲ್ ಟೇಕ್ ಒನ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ ಇಲ್ಲಿದೆ, ನೆಕ್ಸ್ಟ್ 4 bytesಗೆ ಥರ್ಡ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ, ಅಂಡ್ ಅಗೇನ್ ಫಾರ್ ದ ನೆಕ್ಸ್ಟ್ 4 bytes ಈ ತರ ನೆಕ್ಸ್ಟ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಹಿಯರ್ 100, 101, 102 ಈ ರೀತಿ ಕಂಟಿನ್ಯೂಸ್ ಮೆಮೊರೀಸ್ ಇರುತ್ತೆ ಅಡ್ರೆಸ್. ಇವಾಗ ಫಸ್ಟ್ ಅಡ್ರೆಸ್ ಅಥವಾ ಫಸ್ಟ್ ಎಲಿಮೆಂಟ್ ಸ್ಟೋರ್ ಆಗಿರೋದು ಅಡ್ರೆಸ್ ಇನ್ ದಿಸ್ ಪರ್ಟಿಕ್ಯುಲರ್ ವೇರಿಯಬಲ್ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದೆ. How will it find the address for the second one? Using this formula. Base address ಏನಿದೆ, that is 100. So 100 plus second this index value ಏನ್ ಬರುತ್ತೆ? Usually indexing ಮಾಡಿದ್ರೆ ಯಾವ ತರ ಬರುತ್ತೆ ಹೇಳಿ? This is 0th index, first index, second, third, 4, 5 blocks ಇದೆ for 5 elements. ಇವಾಗ I need to find the address of this first index. So index value, that is 1 into size of the data type. Since we are declaring it as int, now will size of the data type ಏನು ತಗೊಳ್ತೀವಿ? 4 bytes. So now it will give 100 plus 4, that is 104. So ಇಲ್ಲಿ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ನಾನು ಏನ್ ಸ್ಟೋರ್ ಮಾಡಿದೀನಿ? 1, 2, 3. So 2 ಎಲ್ಲಿ ಸ್ಟೋರ್ ಆಗಿದೆ? ಅಟ್ ಹಿಯರ್ 104. ಈ ಪರ್ಟಿಕ್ಯುಲರ್ ಬ್ಲಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ರಮ್ 104. ಅದೇ ತರ ನೆಕ್ಸ್ಟ್ ಎಲಿಮೆಂಟ್ 3 ಅಡ್ರೆಸ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸೇಮ್ ಫಾರ್ಮುಲಾ. ಹಿಯರ್ ಇಟ್ ವಿಲ್ ಚೇಂಜ್ ದ ಇಂಡೆಕ್ಸ್. ಬೇಸ್ ಅಡ್ರೆಸ್ ಸೇಮ್ ಇರುತ್ತೆ ಅಂಡ್ ದ ಮೆಮೊರಿ, ದ ಸೈಜ್ ಆಫ್ ಡೇಟಾ ಟೈಪ್ ಸೇಮ್ ಇರುತ್ತೆ, ಓನ್ಲಿ ದ ಇಂಡೆಕ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸಿಮಿಲರ್ಲಿ ಇಫ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇಟ್ ಫಾರ್ ಕ್ಯಾರ್, ಅವಾಗ ಏನಾಗುತ್ತೆ? 100 ಪ್ಲಸ್ ಇಫ್ ಇಟ್ ಇಸ್ ಇಂಡೆಕ್ಸ್ 1 ಬರುತ್ತೆ, ಇಂಟು ಸೈಜ್ ಆಫ್ ದ ಡೇಟಾ ಟೈಪ್ ಏನಾಗುತ್ತೆ? ಕ್ಯಾರ್ಗೆ 1 ಬರುತ್ತೆ. ಸೊ ವಾಟ್ ಎವರ್ ದ ಸೈಜ್ ಆಫ್ ಡೇಟಾ ಟೈಪ್ ಇದೆ ಅದ್ರ ಬೇಸಿಸ್ ಮೇಲೆ, ಅಂಡ್ ದೆನ್ ದ ಇಂಡೆಕ್ಸ್ ವ್ಯಾಲ್ಯೂ, ದಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಕರೆಕ್ಟ್ ಪರ್ಟಿಕ್ಯುಲರ್ ಇಂಡೆಕ್ಸ್ ವ್ಯಾಲ್ಯೂ ತಗೋಬೇಕು ಅಂಡ್ ದ ಸೈಜ್ ಆಫ್ ದ ಡೇಟಾ ಟೈಪ್ ದಟ್ ಶುಡ್ ಬಿ ಪ್ರಾಪರ್. ಆವಾಗ ನಿಮಗೆ ಪರ್ಫೆಕ್ಟ್ ಅಡ್ರೆಸ್ ವ್ಯಾಲ್ಯೂ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಯು ವಿಲ್ ಕ್ಯಾಲ್ಕುಲೇಟ್ ದ ಅಡ್ರೆಸ್ ಆಫ್ ಅ ಪರ್ಟಿಕ್ಯುಲರ್ ಇಂಡೆಕ್ಸ್. ನೆಕ್ಸ್ಟ್ ಒನ್, ಇನಿಷಿಯಲೈಸೇಷನ್ ಆಫ್ ಒನ್ ಡೈಮೆನ್ಷನಲ್ ಅರೇ. ಸೊ ಡಿಕ್ಲರೇಷನ್ ನೋಡಿದ್ವಿ. ಈಗ ವ್ಯಾಲ್ಯೂಸ್ ಇನಿಷಿಯಲೈಸ್ ಮಾಡೋದಾದ್ರೆ ಫಸ್ಟ್ ಒನ್ ಟೈಪ್ ಇಸ್ ದ ಕಂಪೈಲ್ ಟೈಮ್. ಕಂಪೈಲ್ ಟೈಮ್ ಅಂದ್ರೆ ವೆನ್ ವಿ ಆರ್ ಡಿಕ್ಲೇರಿಂಗ್ ದ ಅರೇ, ಅವಾಗ್ಲೇನೆ ವ್ಯಾಲ್ಯೂ ಅಸೈನ್ ಮಾಡ್ತೀವಿ. ಲೈಕ್ ದಿಸ್, ಡೇಟಾ ಟೈಪ್ ಮೆನ್ಷನ್ ಮಾಡಿರ್ತೀವಿ, ಅರೇ ನೇಮ್ ಇರುತ್ತೆ ಅಂಡ್ ದ ಸೈಜ್ ಆಫ್ ಅರೇ ಇರುತ್ತೆ. ಹಿಯರ್ ಓನ್ಲಿ ವಿಲ್ ಗಿವ್ ದ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಸೊ ದಟ್ ಈಸ್ ಲೈಕ್ ಇಂಟ್ ಎ ಆಫ್ 5 ಅಂತ ಡಿಕ್ಲೇರ್ ಮಾಡಿದೀವಿ, 5 ವ್ಯಾಲ್ಯೂಸ್ ಇಲ್ಲೇ ಇನಿಷಿಯಲೈಸ್ ಮಾಡಿದ್ವಿ. ಅದೇ ತರ ವಿ ಕ್ಯಾನ್ ಡೂ ದ ಪಾರ್ಷಿಯಲ್ ಇನಿಷಿಯಲೈಸೇಷನ್ ಆಲ್ಸೋ. ಅಂದ್ರೆ ಇಲ್ಲಿ 5 ಅಂತ ನಾವು ಅರೇ ಸೈಜ್ ನ ಮೆನ್ಷನ್ ಮಾಡಿದ್ದೀವಿ, ಬಟ್ ವಿ ಆರ್ ಓನ್ಲಿ ಸ್ಟೋರಿಂಗ್ 2 ವ್ಯಾಲ್ಯೂಸ್. ಸೊ ಲೈಕ್ ದಿಸ್, ಇಟ್ ವಿಲ್ ಬಿ ಸ್ಟೋರ್ಡ್ ಲೈಕ್ ದಿಸ್ 10, 20. ಇನ್ ರಿಮೈನಿಂಗ್ 3 ವೇಕೆಂಟ್ ಮೆಮೊರಿ ಬ್ಲಾಕ್ಸ್ ಏನಿದೆ, ಇಲ್ಲಿ ಇಟ್ ವಿಲ್ ಸ್ಟೋರ್ ದ ವ್ಯಾಲ್ಯೂ 0s. ನಾವು ಬೇಕು ಅಂದಾಗ ಇನ್ ಬಿಟ್ವೀನ್ ವಿ ಕ್ಯಾನ್ ಅಪ್ಡೇಟ್ ದ ವ್ಯಾಲ್ಯೂ.
ಫಾರ್ ಎಕ್ಸಾಂಪಲ್ ಈಗ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಡೆಕ್ಸ್ ಸೊ 0 1 2 3 4 ಇದೆ. ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ವ್ಯಾಲ್ಯೂ ಅಪ್ಡೇಟ್ ಮಾಡಬೇಕು ಅಂದ್ರೆ ವಿಲ್ ಜಸ್ಟ್ ಗಿವ್ a of 2 equals to, let's give it as 30. So update ಆಗುತ್ತೆ ವ್ಯಾಲ್ಯೂ and now this will be updated to 30. 0 0 ರಿಮೈನ್ ಇರುತ್ತೆ for 3 and 4. Remaining values that will be initialized to 0, ಬೇರೆ ವ್ಯಾಲ್ಯೂಸ್ ನಾವ್ ಏನ್ ಅಲೋಕೇಟ್ ಮಾಡಿರ್ತೀವಿ that will be stored. The next one is initializing without the array size. So usually without the array size ಮಾಡಕ್ ಹೋಗ್ಬಾರ್ದು because sometimes it will give error. When the number of elements has not been specified, then the array size will be set to the total number of values specified. See, if we are declaring the array without the array size, ಇಷ್ಟಕ್ಕೆ ಮಾಡಿ ಬಿಡಂಗಿಲ್ಲ. This will be wrong. Just int a empty brackets ಬರೆಯಂಗಿಲ್ಲ. ಡಿಕ್ಲೇರ್ ಮಾಡಿ ನೀವು ಇನಿಷಿಯಲೈಸೇಷನ್ ಮಧ್ಯದಲ್ಲಿ ಎಲ್ಲೋ ಮಾಡ್ತಿದ್ದೀರಾ ಅಂದ್ರೆ ಇಟ್ ಈಸ್ ಕಂಪಲ್ಸರಿ ಟು ಮೆನ್ಷನ್ ದ ಅರೇ ಸೈಜ್. ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿದೆ ನ್ಯೂಮರಿಕಲ್ ದಟ್ ಯು ನೀಡ್ ಟು ಮೆನ್ಷನ್. ಇಲ್ಲ ಅಂದ್ರೆ ಯು ನೀಡ್ ಟು ಇನಿಷಿಯಲೈಸ್ ಇಟ್ ದೇರ್ ಇಟ್ ಸೆಲ್ಫ್. ಈಗ ವಿ ಹ್ಯಾವ್ ನಾಟ್ ರಿಟರ್ನ್ ದ ಅರೇ ಸೈಜ್ ಹಿಯರ್, ಸೊ ಡೈರೆಕ್ಟ್ ಆಗಿ ಇಲ್ಲಿ 10 and 20 ಇಷ್ಟೇ ಬರೀತಿದ್ದೀನಿ ಅಂದ್ರೆ ದ ಕಂಪೈಲರ್ ವಿಲ್ ಗೆಟ್ ಟು ನೋ ದ ಅರೇ ಈಸ್ ಆಫ್ ಸೈಜ್ 2. ಇಂಟೀಜರ್ ವ್ಯಾಲ್ಯೂ ಇರೋದ್ರಿಂದ ದಟ್ ವಿಲ್ ಬಿ 4 + 4 8 bytes ಆಫ್ ಮೆಮೊರಿ ಬ್ಲಾಕ್ ಅಲೋಕೇಟ್ ಆಗುತ್ತೆ. ಇನ್ ಕೇಸ್ ನಾವಿಲ್ಲಿ ಬರ್ದಿಲ್ಲ ಅಂದ್ರೆ ಕಂಪೈಲರ್ಗೆ ಗೊತ್ತಾಗಲ್ಲ ಎಷ್ಟು ಬ್ಲಾಕ್ ನ ಅಲೋಕೇಟ್ ಮಾಡಬೇಕು ಮೆಮೊರಿಲಿ ಅಂತ. ದಟ್ ಟೈಮ್ ವಿಲ್ ಗೆಟ್ ಕಂಪೈಲ್ ಟೈಮ್ ಎರರ್. ಸೊ ಅದಕ್ಕೇನೆ ಇಫ್ ಯು ಆರ್ ರೈಟಿಂಗ್ ದ ಅರೇ ವಿತೌಟ್ ಮೆಮೊರಿ ಸೈಜ್, ಇಲ್ಲೇನೆ ಯು ನೀಡ್ ಟು ಇನಿಷಿಯಲೈಸ್ ಇಟ್. ಅಂಡ್ ದ ಲಾಸ್ಟ್ ಒನ್ ಇಸ್ ರನ್ ಟೈಮ್ ಅಲೋಕೇಶನ್. ರನ್ ಟೈಮ್ ಅಲೋಕೇಶನ್ ಇನ್ ದ ಸೆನ್ಸ್ ಯೂಸರ್ ಇನ್ಪುಟ್ ತಗೊಳ್ತೀವಿ. While execution ಆಗುವಾಗ the user will give the input. So just 10 ಅಂತ ಇಲ್ಲಿ ನಾರ್ಮಲಿ ನಾವು ಅರೇ ಸೈಜ್ ನ ಇಂಟಿಜರ್ ಕಾನ್ಸ್ಟೆಂಟ್ ಡಿಕ್ಲೇರ್ ಮಾಡಬೇಕು and then we will take in between the input for like this using the for loop. For I equals to 0 and I less than n. n is nothing but the size of array ಇಲ್ಲಿ. ಇದನ್ನು ಅಷ್ಟೇ we will take the input from the user like this. Scanf ಅಲ್ಲಿ we will take %d and then %n. Let's assume the input as 3. So ಅವಾಗ till I is less than 3 ಈ particular for loop ಏನಿದೆ ಅದು iterate ಆಗ್ತಾ ಹೋಗುತ್ತೆ and every time we give the input that will be updated into the array. Got it? And this is usually used to initialize large number of arrays. For example, 1000 ಇದೆ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂದ್ರೆ or it is 100, ಅವಾಗ we will use this. That time the user will give how many number of inputs he need to give for the array. ಎಷ್ಟು number of inputs ನಾವು ಸ್ಟೋರ್ ಮಾಡ್ತಿದ್ದಾರೆ ಆ ಇನ್ಪುಟ್ ನ ಅವರೇ ಸ್ಪೆಸಿಫೈ ಮಾಡ್ತಾರೆ and after taking the number of elements the compiler will go for the for loop. ಅಲ್ಲಿ it will go on taking the input for the array. So that's it for the video. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ್ IQ ಕ್ಲಾಸಸ್ ಅಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್.